ಇನ್ನು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರು, ಮೈಸೂರು ಸೇರಿ ವಿವಿಧೆಡೆ ಪೂಜೆಗಳು ನಡೀತಾ ಇದೆ. ವೈಕುಂಠ ಏಕಾದಶಿ ಪ್ರಯುಕ್ತ ನಾಡಿನೆಲ್ಲೆಡೆ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪೂಜೆಗಳು ನಡೀತಾ ಇದೆ. ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದೆ. ಇನ್ನು ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನಗಳಲ್ಲಿಯೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ವೈಕುಂಠನ ದರ್ಶನಕ್ಕೆ ಭಕ್ತ ಸಾಗರವೇ ಬರ್ತಾ ಇದೆ. ನೂಕುನುಗ್ಗಲು ಆಗದಂತೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಪ್ರತಿ ಬಾರಿ ವೈಕುಂಠ ಏಕಾದಶಿಯ ಮಹಾಪೂಜೆಗಳಾಗಬೇಕಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅಲ್ಲಿ ನೂಕುನುಗ್ಗಲು ಆಗಬಾರದು, ದರ್ಶನಕ್ಕೂ ಕೂಡ ಯಾವುದೇ ಅವ್ಯವಸ್ಥೆ ಆಗಬಾರದು ಅನ್ನುವಂತ ಕಾರಣಕ್ಕೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಭಕ್ತರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿದ್ದಾರೆ ಸಿಬ್ಬಂದಿ. ಹಾಗೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಮೈಸೂರಿನ ದತ್ತ ವೆಂಕಟೇಶ್ವರ ದೇಗುಲದಲ್ಲಿ ಪೂಜೆ ಕೂಡ ನಡೀತಾ ಇದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮೈಸೂರಿಂದ ರಾಮ್, ಮಲ್ಲೇಶ್ವರಂನಿಂದ ಪೂರ್ಣಿಮಾ ಅಲ್ಲಿಯ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೂಜೆಯ ಸಿದ್ಧತೆಗಳು ಯಾವ ರೀತಿಯಾಗಿದೆ ಅಂತ ಮೊದಲಿಗೆ ಪೂರ್ಣಿಮಾ ಅವರನ್ನ ಮಾತನಾಡಿಸ್ತೀನಿ. ಪೂರ್ಣಿಮಾ, ಅಲ್ಲಿ ಭಕ್ತರ ಸಂಭ್ರಮ ಯಾವ ರೀತಿಯಾಗಿದೆ, ಪೂಜೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಏನಾದರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಾ ಅಂತ? ಹೌದು ಚೈತ್ರ, ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ವೈಕುಂಠ ಏಕಾದಶಿಯನ್ನ ತುಂಬಾ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಅದರಲ್ಲೂ ಸಹ ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂತಹ ಟಿಟಿಡಿ ದೇವಸ್ಥಾನ ಏನಿದೆ, ಸೊ ಈ ಒಂದು ದೇವಸ್ಥಾನದಲ್ಲಿ ಇವತ್ತು 4 ಗಂಟೆ ಸುಮಾರಿನಿಂದಲೇ ವಿಶೇಷ ಪೂಜೆ ಅರ್ಚನೆಗಳು ಹಾಗೆ ವಿಶೇಷ ಅಭಿಷೇಕವು ಕೂಡ ಈಗಾಗಲೇ ನೆರವೇರಿದೆ. ಈಗಾಗಲೇ ಭಕ್ತರಿಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಸದ್ಯಕ್ಕೆ ದೇವರ ದರ್ಶನಕ್ಕೆ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಎಲ್ಲಿಯೂ ಕೂಡ ಕಿಂಚಿತ್ತು ಸಮಸ್ಯೆಗಳಾಗದಂತೆ ಒಂದಷ್ಟು ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಒಂದಷ್ಟು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು ವಿಜುವಲ್ ಸಹ ಗಮನಿಸ್ತಾ ಹೋಗಬಹುದು. ಸದ್ಯಕ್ಕೆ ನಾನು ಟಿಟಿಡಿ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಹೋಗಬಹುದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಬೆಳಗ್ಗೆ 3 ಗಂಟೆ ಸುಮಾರಿನಿಂದಲೂ ಕೂಡ ಈಗಾಗಲೇ ವೆಂಕಟೇಶ್ವರನಿಗೆ ಈಗಾಗಲೇ ಪಂಚಾಭಿಷೇಕ ಹಾಗೆ ಪುಷ್ಪಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನ ಮಾಡಿ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ. ಸೊ ಇವತ್ತು ಮಧ್ಯರಾತ್ರಿವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಎಲ್ಲಿಯೂ ಕೂಡ ನೂಕುನುಗ್ಗಲಾಗಬಾರದು ಎನ್ನುವಂತ ಕಾರಣಕ್ಕೋಸ್ಕರ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಒಂದಷ್ಟು ಕ್ರಮವನ್ನು ಕೂಡ ತೆಗೆದುಕೊಂಡಿರೋದು. ಜೊತೆಗೆ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಇರೋದ್ರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾರೆ. ಅವರಿಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು ನೋಡ್ತಾ ಹೋಗಬಹುದು. ಎಲ್ಲಾ ಕಡೆಯೂ ಅಂದ್ರೆ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಂದ್ರೆ ದೇವರ ದರ್ಶನಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈಗಾಗಲೇ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವೂ ಕೂಡ ಈಗಾಗಲೇ ಮಾಡಿಕೊಡ್ಲಾಗ್ತಾ ಇದೆ. ಇನ್ನು ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಹಿಂದೂಗಳಿಗೆ ತುಂಬಾ ಪವಿತ್ರವಾದಂತಹ ದಿನ ಕೂಡ ಹೌದು. ಹಾಗೆ ತಿರುಪತಿಗೆ ಹೋಗಲಾಗದಂತಹವರು ಸಾಕಷ್ಟು ಜನ ಇಲ್ಲಿಗೆ ಕೂಡ ಬರ್ತಾರೆ. ಇನ್ನು ಸಾಕಷ್ಟು ಜನ ಚಿಕ್ಕ ತಿರುಪತಿ ಅಂತ ಕೂಡ ಈ ಒಂದು ತಿರುಪತಿ ದೇವಸ್ಥಾನ ಇದೆ, ಅದನ್ನ ಕೂಡ ಕರೀತಾರೆ. ಸೊ ಹೀಗಾಗಿ ಸಾಕಷ್ಟು ಜನ ಭಕ್ತಾದಿಗಳ ಸಾಗರಕ್ಕೆ ಇವತ್ತು ಹರಿದು ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಭಕ್ತಾದಿಗಳು ಈ ಒಂದು ವೈಕುಂಠ ಏಕಾದಶಿ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಕುರಿತಾಗಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ವೈಕುಂಠ ಏಕಾದಶಿ, ಸೊ ನಿಮಗೆ ಎಷ್ಟು ಸ್ಪೆಷಲ್ ಇವತ್ತಿನ ದಿನ ಅಂತ? ತುಂಬಾ ಸ್ಪೆಷಲ್ ಮೇಡಮ್. ನಮ್ಗೆ ಇವತ್ತು ವೈಕುಂಠದಲ್ಲೇ ಇದೀವಿ ಅನ್ನೋ ಭಾವನೆ ನಮ್ಗೆ. ನಾವು 18 ದಿವಸದಿಂದ ಅಧ್ಯಾಯ ಮಾಡ್ತಾ ಇದೀವಿ, ಗೀತಾ ಪ್ರವಚನ ಮಾಡ್ತಾ ಇದ್ದೀವಿ. ಸೊ ಇವತ್ತು 18 ಅಧ್ಯಾಯ ಹೇಳೋದಕ್ಕೋಸ್ಕರ ನಾವು ವಾಸವಿ ಗೀತಾ ಮಹಿಳಾ ಸಂಘದಿಂದ ಬಂದಿದ್ದೀವಿ. ಇವತ್ತು ಈ ಅಲಂಕಾರ ಆಗಲಿ, ಇಲ್ಲಿ ಜನಗಳಾಗಲಿ, ದೇವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ವೈಕುಂಠದಲ್ಲೇ ಇದೀವಿ ಅನ್ನೋ ಭಾವನೆ ನಮಗಿದೆ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಇವತ್ತು ಉಪವಾಸ ಇರೋದ್ರಿಂದ ಒಂದು ವರ್ಷದ ಫಲ ಇವತ್ತು ಸಿಗುತ್ತೆ. ಸೊ ಇವತ್ತು ವೈಕುಂಠ ಏಕಾದಶಿ, ಗೀತಾ ಜಯಂತಿ ಶನಿವಾರ ಬಂದಿರೋದ್ರಿಂದ ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಇವತ್ತಿನ ದಿನ ಶ್ರವಣ ಆಗಲಿ, ಮನನ ಆಗಲಿ, ದೇವ್ರ ಬಗ್ಗೆ ಆಗಲಿ ಏನಾದರೂ ಮಾಡಿದ್ರೆ ಇವತ್ತು ತುಂಬ ಒಳ್ಳೆಯದು ಮೇಡಮ್. ಇವತ್ತು ಸೆಕೆಂಡ್ ತಿರುಪತಿನೇ ಇದು. ಮೇಡಮ್, ನಾವು ಮಲ್ಲೇಶ್ವರಮಿಂದ ಭಜನಾ ಮಂಡಳಿಯಿಂದ ಬಂದಿದ್ದೀವಿ. ಇವತ್ತಿನ ದಿನ ಶನಿವಾರ ಬಂದಿರೋದ್ರಿಂದ ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತದೆ. ಈ ದಿನ ದರ್ಶನ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಖಂಡಿತ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ವೈಯಾಲಿ ಕಾವಲ್ ಟಿಟಿಡಿನಲ್ಲಿ ತುಂಬ ರಶ್ ಇದೆ, ಆದರೂ ಸಹ ಬೇಗ ಬೇಗ ಬಿಡ್ತಾ ಇದ್ದಾರೆ. ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ದರ್ಶನ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಮೇಡಮ್. ಸೊ ಇದಿಷ್ಟು ಇಲ್ಲಿನ ಭಕ್ತಾದಿಗಳು ಮಾತನಾಡುವಂಥದ್ದು. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇವತ್ತು ಮಧ್ಯರಾತ್ರಿವರೆಗೂ ಕೂಡ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಅರ್ಚನೆಗಳನ್ನು ಕೂಡ ಮಾಡಲಾಗುತ್ತೆ. ಒಂದಷ್ಟು ಹೋಮ ಹವನಗಳನ್ನು ಕೂಡ ಇದೆ, ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಆಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಚೈತ್ರ, ಪೂರ್ಣಿಮಾ ಹಾಗೆ ಸಂಪರ್ಕದಲ್ಲಿದೆ ನಮ್ಮ ಜೊತೆಗೆ ಮೈಸೂರಿನಿಂದ ಪ್ರತಿನಿಧಿ ರಾಮ್ ಕೂಡ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಮ್, ಸಾಂಸ್ಕೃತಿಕ ನಗರಿಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಯಾವ ರೀತಿಯಾಗಿದೆ, ತಯಾರಿಗಳು ಹೇಗೆ ನಡೀತಾ ಇದೆ, ಪೂಜೆ ಹೇಗೆ ಹೋಗ್ತಾ ಇದೆ? ಚೈತ್ರ, ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ. ಮೈಸೂರಿನಲ್ಲೂ ಸಹ ವೆಂಕಟೇಶ್ವರ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗ್ತಾ ಇದೆ. ನಾವೀಗ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿರುವಂತಹ ದತ್ತ ವೆಂಕಟೇಶ್ವರ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ವಿಷ್ಣುವಿನ ಅವತಾರಕ್ಕೆ ಮೋಹಿನಿ ಅಲಂಕಾರವನ್ನು ಮಾಡಿದ್ದಾರೆ. ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಬೆಳಗಿನಿಂದಲೂ ಸಹ ನಡೆದಿದ್ದಾವೆ. ಅಭಿಷೇಕ ಸೇರಿದಂತೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲನ್ನು ನಿರ್ಮಾಣ ಮಾಡಲಾಗ್ತದೆ. ಆ ಸ್ವರ್ಗದ ಬಾಗಿಲಿನ ಮುಖಾಂತರ ಬಂದು ವೆಂಕಟೇಶ್ವರನ ದರ್ಶನವನ್ನು ಪಡೆದ್ರೆ, ಮಹಾವಿಷ್ಣುವಿನ ದರ್ಶನವನ್ನು ಪಡೆದ್ರೆ ಎಲ್ಲವೂ ಸಹ ಒಳಿತಾಗ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಇಲ್ಲಿ ಆಗಮಿಸಿ ಏನು ವೆಂಕಟೇಶ್ವರನ ದರ್ಶನವನ್ನು ಪಡಿತಾ ಇದ್ದಾರೆ. ಮತ್ತು ನೀವು ಹೊರಭಾಗದಲ್ಲಿ ನೋಡ್ತಾ ಇರಬಹುದು, ಒಂದು ಕೃತಕವಾಗಿ ಸ್ವರ್ಗದ ಬಾಗಿಲನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈಗಾಗಲೇ ಶ್ರೀಗಳು ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು. ಸೊ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಒಂದು ದರ್ಶನವನ್ನು ಪಡೆಯುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ಇವತ್ತು ವೈಕುಂಠ ಏಕಾದಶಿಯ ವಿಶೇಷತೆ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷತೆ ಏನು? ನಮ್ಮ ಹೆಸರು ಮಾಧವಾಚಾರ್ಯ ಅಂತ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶ್ರಮದಲ್ಲಿ ಉತ್ತರ ಭಾಗದಲ್ಲಿ ಪರಮಾತ್ಮ ಮೋಹಿನಿ ಅಲಂಕಾರದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಶ್ರೀ ವೆಂಕಟಾಚಲಾಧೀಶಂ ಶ್ರೀಯಾಧ್ಯಾಸಿತ ವಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ. ಪರಮಾತ್ಮ ಈ ಕಲಿಯುಗದಲ್ಲಿ ಸಮಸ್ತ ಕಷ್ಟಗಳು ನಷ್ಟಗಳೆಲ್ಲ ನಿವಾರಣೆ ಮಾಡೋಕ್ಕೆ ಈ ಉತ್ತರ ದ್ವಾರದಲ್ಲಿ ನಿಮ್ಮ ದರ್ಶನ ಮಾಡಿದರೆ ಸಾಕು, ಸಮಸ್ತ ಪಾಪಗಳು ಕ್ಲೇಶಗಳೆಲ್ಲ ನಾಶನ ಆಗತ್ತೆ. ಅದಕ್ಕೋಸ್ಕರ ಸಮಸ್ತವಾಗಿ ಭಕ್ತಾದಿಗಳೆಲ್ಲ ಭಕ್ತಿಯಿಂದ ಗೋವಿಂದ ನಾಮ ಸ್ಮರಣೆ ಎಲ್ಲ ಮಾಡ್ತಾ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಾನೇ ಗುರುಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಜೈ ಗುರುದತ್ತ. ಚೈತ್ರ, ಇದು ಇಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ದತ್ತ ವೆಂಕಟೇಶ್ವರ ದೇಗುಲದ ವಿಶೇಷ. ಬೆಳಗ್ಗೆ 4 ಗಂಟೆಗೆ ಈ ಒಂದು ದರ್ಶನ ಆರಂಭವಾಗಿದೆ. ರಾತ್ರಿ 11 ಗಂಟೆವರೆಗೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ವೆಂಕಟೇಶ್ವರನ ದರ್ಶನವನ್ನ ಪಡಿತಾರೆ. ಚೈತ್ರ, ಎಸ್, ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಪೂರ್ಣಿಮಾ ಡೀಟೇಲ್ಸ್ಗಾಗಿ.